ಲೋಕ ತೀರ್ಪು ಬಂದಾಗಿದೆ. ಕೇಸರಿ ನಗು ಬೀರಿದೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಒಂದು ಕಡೆ ಕೇಸರಿ ನಗು ಬೀರಿದ್ರೂ ಕೂಡ ಕೇಂದ್ರದಲ್ಲಿ ಮತ್ತೆ ಕಮಲ ಅರಳಿದ್ದು ಮೋದಿ 3ನೇ ಬಾರಿಗೆ ಸರ್ಕಾರವನ್ನ ರಚನೆಯನ್ನ ಮಾಡಲಿಕ್ಕಿದ್ದಾರೆ. ಆದರೆ ಕಾಂಗ್ರೆಸ್ ಸೋಲಿಗೆ ಕಾರಣ ಏನು ಅನ್ನೋದನ್ನ ಇನ್ನೂ ಹುಡುಕಾಟವನ್ನ ಮಾಡ್ತಾ ಇದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಪ್ರಚಾರದ ಸಾರಥ್ಯ ವಹಿಸಿದವರ ಕ್ಷೇತ್ರದಲ್ಲೇ ಕೈಗೆ ಹಿನ್ನಡೆ. ಸೋಲಿಗೆ ಕಾರಣ ಹುಡುಕಲು ಹೊರಟ ಕಾಂಗ್ರೆಸ್. ಧಾರವಾಡ ಲೋಕಸಭೆ ಈ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿತ್ತು. 5ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದಿದ್ದ ಪ್ರಹ್ಲಾದ್ ಜೋಶಿ ಸೋಲಿಸಲು ಕಾಂಗ್ರೆಸ್ ದೊಡ್ಡ ರಣತಂತ್ರವನ್ನೇ ಹೆಣೆದಿತ್ತು. ಖುದ್ದು ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಾವೇ ಅಭ್ಯರ್ಥಿ ಎಂಬಂತೆ ಪ್ರಚಾರದ ಸಾರಥ್ಯ ವಹಿಸಿದ್ರು. ದುರಂತ ಅಂದ್ರೆ ಸಾರಥ್ಯ ವಹಿಸಿದ್ದ ಲಾಡ್ ಕ್ಷೇತ್ರದಲ್ಲಿಯೇ ಕಾಂಗ್ರೆಸ್ ಮುಗ್ಗರಿಸಿದೆ. ಜೋಶಿಯನ್ನ ಸೋಲಿಸಲು ಒಂದೆಡೆ ಕಾಂಗ್ರೆಸ್ ಇಳಿದಿತ್ತು, ಮತ್ತೊಂದೆಡೆ ದಿಂಗಾಲೇಶ್ವರ ಸ್ವಾಮೀಜಿ ಸಹ ಜೋಶಿ ವಿರುದ್ಧ ಪ್ರಚಾರಕ್ಕಿಳಿದಿದ್ರು. ಇದರ ಪರಿಣಾಮ ಜೋಶಿಯನ್ನ ಸೋಲಿಸಿಯೇ ತೀರುತ್ತೇವೆ ಅಂತ ಕಾಂಗ್ರೆಸ್ ಪಣ ತೊಟ್ಟಿತ್ತು. ಆದರೆ ಕ್ಷೇತ್ರಕ್ಕೆ ಹೊಸಮುಖವಾಗಿರೋ ವಿನೋದ ಸುಟ್ಟಿ ಗೆಲ್ಲುವಲ್ಲಿ ವಿಫಲವಾಗಿದೆ. ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಪ್ಲಾನ್ ಫೇಲ್ ಆಗಿದೆ. ಕಲಘಟಗಿ ಮತ್ತು ಧಾರವಾಡ ಎರಡೂ ಸಹ ಕಾಂಗ್ರೆಸ್ನ ಪ್ರಭಾವಿಗಳ ಕ್ಷೇತ್ರವಾಗಿತ್ತು. ಧಾರವಾಡ ಗ್ರಾಮೀಣದ ಶಾಸಕ ವಿನಯ್ ಕುಲಕರ್ಣಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹೌದು. ಆದರೆ ಇವರಿಬ್ಬರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಆಯಾ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ಜವಾಬ್ದಾರಿಯನ್ನು ಸಿಎಂ ಸಿದ್ದರಾಮಯ್ಯ ಆಯಾ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ರು. ಹಾಗೆ ಅಸೂಟಿ ಗೆಲ್ಲಿಸಬೇಕಿದ್ದ ಜವಾಬ್ದಾರಿ ಹೊತ್ತಿದ್ದ ಸಂತೋಷ್ ಲಾಡ್ ತಮ್ಮ ಕ್ಷೇತ್ರವನ್ನು ನಿರ್ಲಕ್ಷಿಸಿ ಬಿಟ್ರ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಿದ್ದು. ಮನೆಗೆದ್ದು ಮಾರಿಗೆಲ್ಲಬೇಕಿದ್ದ ಲಾಡ್ ಲೆಕ್ಕಾಚಾರಗಳೆಲ್ಲ ಬುಡಮೇಲಾಗಿ ಹೋಯ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಲೋಕ ತೀರ್ಪು ಬಂದಾಗಿದೆ. ಕೇಸರಿ ನಗು ಬೀರಿದೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಒಂದು ಕಡೆ ಕೇಸರಿ ನಗು ಬೀರಿದ್ರೂ ಕೂಡ ಕೇಂದ್ರದಲ್ಲಿ ಮತ್ತೆ ಕಮಲ ಅರಳಿದ್ದು ಮೋದಿ 3ನೇ ಬಾರಿಗೆ ಸರ್ಕಾರವನ್ನ ರಚನೆಯನ್ನ ಮಾಡಲಿಕ್ಕಿದ್ದಾರೆ. ಆದರೆ ಕಾಂಗ್ರೆಸ್ ಸೋಲಿಗೆ ಕಾರಣ ಏನು ಅನ್ನೋದನ್ನ ಇನ್ನೂ ಹುಡುಕಾಟವನ್ನ ಮಾಡ್ತಾ ಇದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಪ್ರಚಾರದ ಸಾರಥ್ಯ ವಹಿಸಿದವರ ಕ್ಷೇತ್ರದಲ್ಲೇ ಕೈಗೆ ಹಿನ್ನಡೆ. ಸೋಲಿಗೆ ಕಾರಣ ಹುಡುಕಲು ಹೊರಟ ಕಾಂಗ್ರೆಸ್. ಧಾರವಾಡ ಲೋಕಸಭೆ ಈ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿತ್ತು. 5ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದಿದ್ದ ಪ್ರಹ್ಲಾದ್ ಜೋಶಿ ಸೋಲಿಸಲು ಕಾಂಗ್ರೆಸ್ ದೊಡ್ಡ ರಣತಂತ್ರವನ್ನೇ ಹೆಣೆದಿತ್ತು. ಖುದ್ದು ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಾವೇ ಅಭ್ಯರ್ಥಿ ಎಂಬಂತೆ ಪ್ರಚಾರದ ಸಾರಥ್ಯ ವಹಿಸಿದ್ರು. ದುರಂತ ಅಂದ್ರೆ ಸಾರಥ್ಯ ವಹಿಸಿದ್ದ ಲಾಡ್ ಕ್ಷೇತ್ರದಲ್ಲಿಯೇ ಕಾಂಗ್ರೆಸ್ ಮುಗ್ಗರಿಸಿದೆ. ಜೋಶಿಯನ್ನ ಸೋಲಿಸಲು ಒಂದೆಡೆ ಕಾಂಗ್ರೆಸ್ ಇಳಿದಿತ್ತು, ಮತ್ತೊಂದೆಡೆ ದಿಂಗಾಲೇಶ್ವರ ಸ್ವಾಮೀಜಿ ಸಹ ಜೋಶಿ ವಿರುದ್ಧ ಪ್ರಚಾರಕ್ಕಿಳಿದಿದ್ರು. ಇದರ ಪರಿಣಾಮ ಜೋಶಿಯನ್ನ ಸೋಲಿಸಿಯೇ ತೀರುತ್ತೇವೆ ಅಂತ ಕಾಂಗ್ರೆಸ್ ಪಣ ತೊಟ್ಟಿತ್ತು. ಆದರೆ ಕ್ಷೇತ್ರಕ್ಕೆ ಹೊಸಮುಖವಾಗಿರೋ ವಿನೋದ ಸುಟ್ಟಿ ಗೆಲ್ಲುವಲ್ಲಿ ವಿಫಲವಾಗಿದೆ. ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಪ್ಲಾನ್ ಫೇಲ್ ಆಗಿದೆ. ಕಲಘಟಗಿ ಮತ್ತು ಧಾರವಾಡ ಎರಡೂ ಸಹ ಕಾಂಗ್ರೆಸ್ನ ಪ್ರಭಾವಿಗಳ ಕ್ಷೇತ್ರವಾಗಿತ್ತು. ಧಾರವಾಡ ಗ್ರಾಮೀಣದ ಶಾಸಕ ವಿನಯ್ ಕುಲಕರ್ಣಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹೌದು. ಆದರೆ ಇವರಿಬ್ಬರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಆಯಾ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ಜವಾಬ್ದಾರಿಯನ್ನು ಸಿಎಂ ಸಿದ್ದರಾಮಯ್ಯ ಆಯಾ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ರು. ಹಾಗೆ ಅಸೂಟಿ ಗೆಲ್ಲಿಸಬೇಕಿದ್ದ ಜವಾಬ್ದಾರಿ ಹೊತ್ತಿದ್ದ ಸಂತೋಷ್ ಲಾಡ್ ತಮ್ಮ ಕ್ಷೇತ್ರವನ್ನು ನಿರ್ಲಕ್ಷಿಸಿ ಬಿಟ್ರ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಿದ್ದು. ಮನೆಗೆದ್ದು ಮಾರಿಗೆಲ್ಲಬೇಕಿದ್ದ ಲಾಡ್ ಲೆಕ್ಕಾಚಾರಗಳೆಲ್ಲ ಬುಡಮೇಲಾಗಿ ಹೋಯ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.